ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಯುಕೆ ಟೆಕ್ ಬ್ರೋ. ಹೆಂಗದಾರಲ್ಲ ಎಲ್ಲರಿಗೂ ನಮಸ್ಕಾರ. ರಾಮ್ ನಾವು ಇವತ್ತು ವಾಟ್ಸಪ್ ಟಾಪ್ 10 ಅಪ್ಕಮಿಂಗ್ ಫೀಚರ್ಸ್ ಡಿಸ್ಕಸ್ ಮಾಡೋದಿವಿ. ಹಂಗ ವಿಡಿಯೋ ಚಾಲು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಇವತ್ತು ನೋಡತ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ವಿಡಿಯೋ ಮಾತ್ರ ಫುಲ್ ಇಂಟ್ರೆಸ್ಟಿಂಗ್ ಇರೋದು. ಕಡೆ ತನಕ ನೋಡೋದು ನಿಮ್ಮ ಕೆಲಸ, ನಿಮ್ಮನ್ನ ಎಂಟರ್ಟೈನ್ ಮಾಡೋದು ನನ್ನ ಕೆಲಸ. ಬರ್ರಿ ವಿಡಿಯೋ ಚಾಲು ಮಾಡಿ. ಹಂಗ ಇಂಟ್ರೋ ನೋಡ್ಕೊಂಡ್ ಬಂದ್ಬಿಟ್ರಲ್ಲ. ನಾವೆಲ್ಲ ದಿನಕ್ಕೆ 10 ಸಲ ಆದ್ರೂ ಮೊಬೈಲ್ ತೆಗಿತೀವಿ. ಅದರೊಳಗ ಒಂದ್ಸಲ ಆದ್ರೂ ವಾಟ್ಸಪ್ ತೆಗಿತೀವಿ. ಅದಕ್ಕೆ ಮೇ ಬಿ ಯಾವ್ದೋ ಒಂದು ವಿಷಯ ಶೇರ್ ಮಾಡಾಕ ಅಥವಾ ಮೀಡಿಯಾ ಫೈಲ್ ಶೇರ್ ಮಾಡಾಕ, ಇನ್ನೊಂದು ನಿಮ್ಮ ಪರಾಳ ಜೋಡಿ ಚಾಟ್ ಮಾಡಕ್ ಇರ್ಬೋದು. ಒಟ್ಟು ವಾಟ್ಸಪ್ ತೆಗಿರ್ತೀವಿ. ವಾಟ್ಸಪ್ ಅಡಿಕ್ಷನ್ ಹೆಂಗೈತಂದ್ರ ನಮ್ ರಿಚಾರ್ಜ್ ಖಾಲಿ ಆದ್ರೂ ಇನ್ನೊಬ್ಬನ್ ಕಾಲ್ ಮುಗುದ ಅವ್ರ ಹಾಸ್ಪಿಟ್ಲ್ ಆದ್ರೂ ಮೆಸೇಜ್ ಏನ್ ಬಂದ ಅಂತ ನೋಡ್ತೀವಿ. ಆದ್ರ ನಮ್ಗೆ ಯಾವ್ದು ಬರಲ್ಲ. ನಾವ್ ಸಿಂಗಲ್. ಏನ್ ಪಾ ಫ್ಯೂಚರ್ಸ್ ಹೋದ್ ಬಿಟ್ಟ ಇದನ್ನ ಹೇಳ್ಕೊಂತ ಕುಂತಾನ ಅನ್ಬೇಡ್ರಿ. ಬರ್ರಿ ಶುರು ಮಾಡೋಣ. ಮೊದ್ಲೇದ್ದ ವಾಟ್ಸಪ್ದಾಗ ಹೊಸದಾಗಿ QR ಕೋಡ್ ಲೋಗೋ ಹಾಕ್ಯಾರ ಹೋಮ್ ಸ್ಕ್ರೀನ್ ದಾಗ. ಯಾಕಂದ್ರೆ UPI ರೆಪ್ರೆಸೆಂಟ್ ಮಾಡಕ. ಮೊದ್ಲು ಅದ್ರೊಳಗೆ UPI ಇತ್ತ, ಆದ್ರ ಅದು ಹೈಡ್ ಆಗಿತ್ತು. ಹೈಡ್ ಅಂದ್ರ ಚಾಟ್ ದಾಗ ಹೋಗಿ ಆಕ್ಟಿವ್ ಮಾಡ್ಬೇಕಿತ್ತು. ಈಗ ನಿಮ್ಗ ನಾರ್ಮಲ್ UPI ಆಪ್ ಗತ್ತೆ ಹೊರಗ QR ಕೋಡ್ ಸಿಗ್ತೈತಿ. ಈ ಫೀಚರ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತೈತಿ ಕಾಮೆಂಟ್ ಮಾಡಿ ತಿಳಿಸ್ರಿ. ರಾಡಿ ಯಾಕಂದ್ರ ವಾಟ್ಸಪ್ದವ್ರಿಗೆ ಏನ್ ತಿಳಿತು ಯಾವ ಗೊತ್ತು. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್, ಅದರ್ ಸೋಷಿಯಲ್ ಮೀಡಿಯಾ ಆಪ್ ಗತೆ ಇದನ್ನು ಜಾತ್ರೆ ಮಾಡಿಬಿಟ್ರ. ಏನ್ ಮಾಡ್ಯಾರ ಅಂತ ಹೇಳ್ತೀನಿ ಕೇಳ್ರಿ. ಯೂಸರ್ ನೇಮ್ ಅಂತ ಹೊಸ ಫೀಚರ್ ಆಡ್ ಮಾಡ್ಯಾರ. ಅದ್ರಾಗ ನಂಬರ್ ಶೇರ್ ಮಾಡೋದು ಜಂಜಟ್ ಬರಲ್ಲ. ಸೊ ಇದ್ರ ಬಗ್ಗೆ ಫೈನಲ್ ಆಗಿ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿದ್ದಾರೆ. ಅವತಾರ್ ಪ್ರೈವಸಿ. ನೀವೇನು ಅವತಾರ್ ಸ್ಟಿಕ್ಕರ್ ಏನು ಬಿಡ್ತಿರಲ್ಲ, ಅವಾಗ ನೀವು ಯಾರಿಗೆ ಶೇರ್ ಮಾಡಿರ್ತಿರಲ್ಲ ಅವರು ಆ ಸ್ಟಿಕ್ಕರ್ ಅಥವಾ ಆ ಅವತಾರ ಇಷ್ಟ ಆದ್ರ ಅದನ್ನ ಆಡ್ ಟು ಫೇವರೇಟ್ ಹೊಡಿತಿದ್ರು. ಇನ್ ಮುಂದೆ ನೀವು ಇಟ್ಟಿರುವಂತ ಅವತಾರ್ ಸ್ಟಿಕ್ಕರ್ ಯಾರು ಸೇವ್ ಮಾಡ್ಕೋಬೇಕು ಅಂತ ನೀವು ಡಿಸೈಡ್ ಮಾಡೋದೈತಿ. ಆಯ್ತಾ ಇಂಟ್ರೆಸ್ಟಿಂಗ್. ಮತ್ತೇನು ನಿಮಗೆ ಈ ಫೀಚರ್ ಹೆಂಗ ಅನಿಸ್ತು ಕಮೆಂಟ್ ಮಾಡಿ ಹೇಳ್ಬಿಡ್ರಿ. ಇಮೋಜಿಗಳು ಬಂದ ಸೋಷಿಯಲ್ ಮೀಡಿಯಾದಾಗ ಮನುಷ್ಯನ ಎಕ್ಸ್ಪ್ರೆಸ್ ಮಾಡಕ ಒಂದು ಒಳ್ಳೆ ವೇ ಕ್ರಿಯೇಟ್ ಮಾಡ್ಯಾವ. ವಾಟ್ಸಪ್ INC ಅವರು ವಾಟ್ಸಪ್ ಇಮೋಜಿ ಪ್ಯಾಕಿಗೆ ಒಂದಷ್ಟು ಇಮೋಜಿ ಆಡ್ ಮಾಡ್ಯಾರ. ಅದ್ರೊಳಗೆ ಒಂದು 5 ಇಮೋಜಿ ಹಾಕಿದಾರು. 5 ಇಮೋಜಿ ಒಳಗೆ 2 ತಿಳಿಲಿಲ್ಲ. ಇನ್ನು 3 ಒಳಗೆ ಅವನ್ನ ಆ್ಯಡ್ ಮಾಡಿಬಿಟ್ಟು ಹೇಳ್ತೇನೆ ನಿಮ್ಗೆ. ಒಂದು ಡ್ರ್ಯಾಗನ್ ಐತಿ, ಒಂದು ಮಶ್ರೂಮ್ ಐತಿ, ಅಂದ್ಬಿಟ್ರೆ ನಿಂಬೆ ಹಣ್ಣು ಪೀಸ್ ಒಂದು ಐತಿ, ಅಂದ್ಬಿಟ್ರೆ ಜಾಯಿಂಟ್ ಒಂದು ಐತಿ. ಅದೇ ಅದಕ್ಕಂತ ಗೊತ್ತಾಗಲಿಲ್ಲ. ಈಗ ಸ್ಟಿಕ್ಕರ್ ಕ್ರಿಯೇಟ್ ಮಾಡಕ್ಕೆ ಯಾವುದು ಸಪ್ರೇಟ್ ಆ್ಯಪ್ ಅವಶ್ಯಕತೆ ಇಲ್ಲ. ನೀವು ವಾಟ್ಸಪ್ದಾಗ ನಿಮ್ಗೆ ಹೆಂಗೆ ಬೇಕಂಗೆ ಸ್ಟಿಕ್ಕರ್ ಕ್ರಿಯೇಟ್ ಮಾಡ್ಬೋದು. ಈ ಫೀಚರ್ ನಿಮಗೆ ಎಷ್ಟು ಯೂಸ್ ಐತಿಲ್ಲ ಗೊತ್ತಿಲ್ಲ, ಆದ್ರೆ ನಂಗೆ ಮಾತ್ರ ನಮ್ಮ ಹರಾಮಿ ದೋಸ್ಗಳು ಕಾಡಕ್ಕೆ ಭಾರಿ ಚಲೋ ಆಗೈತಿ. ಮತ್ತು ಇದ್ರ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ದಾಗ ಪಕ್ಕ ಹೇಳ್ರಿ. ಯಾರನ್ನಾರ ನೀವು ತಲೆ ತಿನ್ನೋರಿದ್ರ ಅದನ್ನ ಹೇಳ್ರಿ. ಇದ್ರ ಬಗ್ಗೆ ಮತ್ತೊಂದು ಲೈವ್ ಪ್ರೂಫ್ ತೋರಿಸಿ ನೋಡ್ರಿ. ಈಗ ನಿಮ್ಮ ವಾಟ್ಸಪ್ ಕೀಬೋರ್ಡ್ ಆನ್ ಮಾಡಿರಿ. ಅದ್ರೊಳಗೆ ಸ್ಟಿಕ್ಕರ್ ಸೆಕ್ಷನ್ದಾಗ ಹೋಗ್ರಿ. ಅಲ್ಲಿ ಕ್ರಿಯೇಟ್ ಅಂತ ಹೊಸ ಆಪ್ಷನ್ ಇರ್ತೈತಿ. ಆ ಕ್ರಿಯೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಕ್ರಿಯೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಯಾವುದೋ ಒಂದು ರ್ಯಾಂಡಮ್ ಫೋಟೋ ತೊಗೋರಿ. ಅದು ಸ್ವಲ್ಪ ಪ್ರೊಸೆಸಿಂಗ್ ತೊಗೋತೈತಿ. ರ್ಯಾಂಡಮ್ ಫೋಟೋ ತೊಗೊಂಡಿಂದ ಅದು ಪ್ರೊಸೆಸಿಂಗ್ ಆದಿಂದ ಒಂದು ನಿಮ್ಗೆ ಒಂಥರ PNG ಫಾರ್ಮೆಟ್ದಾಗ ಕಳಿಸ್ತೈತಿ ಒಂದು ಫೋಟೋ. ಆ ಫೋಟೋ ಮೇಲೆ ನೀವು ಅದನ್ನು ನಿಮ್ಗೆ ಯಾವ ಥರ ಬೇಕಲ್ಲ ಆ ಥರ ಝೂಮ್ ಮಾಡ್ಕೊರಿ. ಝೂಮ್ ಮಾಡ್ಕೊಂಡಿಂದ ನೀವು ಸ್ಟಿಕ್ಕರ್ಸ್, ಇಮೋಜಿಗಳು ಮತ್ತು ನೀವು ಟೆಕ್ಸ್ಟ್ ಆ್ಯಡ್ ಮಾಡ್ಬೋದು. ಆ ಟೆಕ್ಸ್ಟಿಂದ ನೀವು ಅದರ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡ್ಬೋದು. ಅಂದ್ರೆ ನೀವು ಏನಾರ ನಾ ಬರ್ತೀನಿ ಸಬ್ಸ್ಕ್ರೈಬ್ ಅಂತೇಳಿ ಬರ್ತೀನಿ. ಅದ್ರ ತಗಿಂದ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡತ್ತೆ ನೋಡ್ರಿ. ಈಗ ಸದ್ಯಕ್ಕೆ ಬ್ಯಾಕ್ಗ್ರೌಂಡ್ ಕಲರ್ದಾಗ ಒಂದು 4 ಆಪ್ಷನ್ ಅದಾವೆ. ವೈಟ್, ಬ್ಲ್ಯಾಕ್, ಲೈಟ್ ಬ್ಲ್ಯಾಕ್ ಮತ್ತು ಹಿಂಗೆ ಅದಾವೆ. ಅದರೊಳಗೆ ನೀವು ಫಾಂಟ್ ಚೇಂಜ್ ಮಾಡ್ಬೋದು. ಫಾಂಟ್ನ ನೀವು ಯಾವ ಬೇಕಲ್ಲ ಆ ಥರ ಇಟ್ಕೋಬೋದು. ಮತ್ತು ಟೆಕ್ಸ್ಟ್ ಕಲರ್ಸ್ ಎಲ್ಲ ಚೇಂಜ್ ಮಾಡ್ಬೋದು. ಕಲರ್ ಚೇಂಜಿಂಗ್ ಭಾರಿ ಐತಿ. ಒಂದು ಆಲ್ ಕಲರ್ ಐತಿ. ಮತ್ತು ಅಲೈನ್ಮೆಂಟ್ ಚೇಂಜ್ ಮಾಡ್ಬೋದು. ಲೆಫ್ಟ್, ರೈಟ್, ಸೆಂಟರ್ ಆ ಥರ ಮಾಡಿ ನೀವು ಒಂದು ಸ್ಟಿಕ್ಕರ್ ಸೆಂಡ್ ಮಾಡ್ಬೋದು. ಆಯ್ತಲ್ಲ ಇಂಟ್ರೆಸ್ಟಿಂಗ್. ಮೊದಲ ಮೇನ್ ವಾಟ್ಸಪ್ದಿಂದ ನಿಮ್ಗೆ ಒಂದೇ ಡಿವೈಸಿಗೆ ಲಿಂಕ್ ಮಾಡುವಂಗಿತ್ತು. ಈ ಸಲ ಅಪ್ಡೇಟ್ದಾಗ ಒಂದಕ್ಕಿಂತ ಹೆಚ್ಚು ಡಿವೈಸ್ ಕನೆಕ್ಟ್ ಮಾಡ್ಬೋದೈತಿ. ಇದೊಂಥರ ಕೂಲ್ ಫ್ಯೂಚರ್ ಅನಿಸ್ತು. ನಿಮ್ಗೆ ಏನು ಅನಿಸ್ತು ಕಮೆಂಟ್ದಾಗ ತಿಳಿಸ್ರಿ. ಇಷ್ಟೆಲ್ಲ ಅಪ್ಕಮಿಂಗ್ ಅಪ್ಡೇಟ್ ಬರೋದ ಅಂದ್ರೆ ಪ್ರೈವೇಸಿ ಒಳಗೂ ಇಂಪ್ರೂವ್ ಮಾಡಿರ್ತಾರೆ. ಹಂಗೆ ಪ್ರೈವೇಸಿ ಒಳಗೆ ನಿಮ್ಗೆ ಈ ಸಲ ನೋಡಕ್ಕೆ ಏನು ಸಿಗುತ್ತೆ ಅಂದ್ರೆ ಪ್ರೈವೇಸಿ ಒಳಗೆ ಡಿಸೇಬಲ್ ಲಿಂಕ್ ಪ್ರಿವ್ಯೂ ಅಂತ ಸಿಗ್ತೈತಿ. ಇದನ್ನ ಕೊಡಕ್ಕೆ ಕಾರಣ ಏನಂದ್ರೆ ನಿಮಗೇನು ಅನ್ನೋ ನಂಬರಿಂದ ಲಿಂಕ್ಸ್ ಮತ್ತು ಕಾಲ್ಸ್ ಏನು ಬರ್ತಾವಲ್ಲ ಅವೆಲ್ಲ ವೆರಿಫೈ ಬರ್ತಾವೆ. ವೆರಿಫೈ ಅಂದ್ರೆ ವಾಟ್ಸಪ್ ಅವನ್ನೆಲ್ಲ ಫಿಲ್ಟರ್ ಮಾಡಿಕಾರ ನಮಗೆ ಬಿಡ್ತೈತಿ. ಅಕಸ್ಮಾತ್ ಆ ಲಿಂಕ್ ವ್ಯಾಲಿಡ್ ಇದ್ರೆ ಅಂದ್ರೆ ಅಫಿಷಿಯಲ್ ಇದ್ರೆ ನಮಗೆ ತೋರಿಸ್ತೈತಿ, ಶೋ ಆಕೈತಿ. ಅದ ಅಫಿಷಿಯಲ್ ಇಲ್ಲಲ್ಲ ಅಂದ್ರೆ ಆ ಲಿಂಕ್ ಓಪನ್ ಆಗಂಗಿಲ್ಲ. ಇದೊಂದು ಫೀಚರ್ ಚಲೋ ಬಿಟ್ಟಾರ ಪ್ರೈವೇಸಿ ಒಳಗೆ. ನಿಮ್ಮ ಪ್ರಕಾರ ಪ್ರೈವೇಸಿ ಒಳಗೆ ಏನೇನು ಇಂಪ್ರೂವ್ ಆಗ್ಬೇಕಂತೇಳಿ ಹಂಗೆ ಕಮೆಂಟ್ದಾಗ ಹೇಳ್ರಿ. ಇನ್ನು ಮುಂದೆ ನಿಮ್ಗೆ ಏನು ವಾಟ್ಸಪ್ ಮೆಸೇಜ್ ಬರ್ತಿದ್ದಲ್ಲ ಆ ಥರ ಮೆಸೇಜ್ ಚಾಟಿಂಗ್ದಿಂದ ಬರ್ತಿದ್ವು. ಇನ್ಮೇಲೆ ಯಾರೋ ಸ್ಟೇಟಸ್ ಇಟ್ಟರು ಸ್ಟೇಟಸ್ ಅಪ್ಡೇಟ್ ಅಂತ ಹೇಳಿ ಒಂದು ಮೆಸೇಜ್ ಬರ್ತೈತಿ. ಇದೊಂಥರ ಫೀಚರ್ ಚಲೋ, ಆದ್ರೆ ಭಾಳ ಮೆಸೇಜ್ ಬರ್ತಾವ. ಇದರಿಂದ ಡಿಸ್ಟರ್ಬ್ ಆಗೋ ಚಾನ್ಸಸ್ ಭಾಳ ಐತಿ. ಇದ್ರದ್ದೇನು ಅವಶ್ಯಕತೆ ಇರೋಕ್ಕಿಲ್ಲ, ಆದರೂ ಅಪ್ಡೇಟ್ ರೂಲ್ ಔಟ್ ಮಾಡಿದಾರೆ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿರಿ.
ವಾಟ್ಸಪ್ ಯಾವಾಗಿದ್ರು ತನ್ನ ಯೂಸರ್ಸ್ ಪ್ರೈವಸಿ ಮೇಂಟೈನ್ ಮಾಡ್ತೈತಿ. ಹಂಗ ಮೇಂಟೈನ್ ಮಾಡೋದ್ರೊಳಗೆ ಈಗ ಹೊಸದಾಗಿ ಸೀಕ್ರೆಟ್ ಕೋಡ್ ಅಂತ ಬಂದೈತಿ. ಸೀಕ್ರೆಟ್ ಕೋಡ್ ಯಾವ್ದಕ್ಕಂದ್ರೆ ನೀವು ಅಕಸ್ಮಾತ್ ಏನೋ ಒಂದು ನಿಮ್ಮ ಅಕೌಂಟ್ ಅನ್ನ ಮಲ್ಟಿಪಲ್ ಡಿವೈಸ್ ಓಪನ್ ಮಾಡಿರ್ತೀರಿ, ಅಂದ್ರೆ ಲಿಂಕ್ ಡಿವೈಸ್ ಕೊಟ್ಟಿರ್ತಿರಲ್ಲ, ಅದ್ರೊಳಗೆ ನೀವು ಏನೋ ಒಂದು ಕೋಡ್ ಇಟ್ಟಿರ್ತಿರಲ್ಲ, ಆ ಕೋಡ್ ಅಷ್ಟೇ ಅದನ್ನ ಹಾಕಿದ್ರಷ್ಟೇ ಓಪನ್ ಆಗುವಂಗೆ ಇಟ್ಟಾರ. ಚಾಟ್ ಲಿಸ್ಟ್ದಾಗ ನೀವೇನೋ ಒಂದು ಇಂಪಾರ್ಟೆಂಟ್ ಮೆಸೇಜ್ ಇದ್ರೆ ಅದನ್ನ ಭಾಳ ಹುಡುಕ್ಬೇಕಾಗಿತ್ತು. ಈಗ ರೀಸೆಂಟಾಗಿ ಒಂದು ಸರ್ಚ್ ಬಟನ್ ಬಂದಿತ್ತು. ಆದರೆ ಇನ್ನೊಂದು ಫೀಚರ್ ಏನು ರಿವೀಲ್ ಮಾಡಿದಾರೆ ಅಂದ್ರೆ ಪಿನ್ಡ್ ಮೆಸೇಜ್ ಮಾಡಿದರು. ನಿಮ್ಗೆ ಏನಾರ ಇಂಪಾರ್ಟೆಂಟ್ ಇದ್ರೆ ಪಿನ್ ಮಾಡಿ ಇಟ್ಕೋಬಹುದು. ಅಂದ್ರೆ ಟೆಲಿಗ್ರಾಮ್ ಗೊತ್ತೇ, ಟೆಲಿಗ್ರಾಮ್ದ ಹೆಂಗೈತಲ್ಲ ಆ ಥರ ನೀವು ಅದನ್ನು ಪಿನ್ ಮಾಡಿದ ಮೆಸೇಜ್ ಮ್ಯಾಲೆ ಶೋ ಆಕೈತಿ ನಿಮ್ಮ ಲೋಗೋ ತಳಗ. ಇದರಿಂದ ನೀವು ಹುಡುಕು ಜಂಜಟ್ ತಪ್ತೈತಿ. ಈ ಫೀಚರ್ ನಿಮ್ಗೆ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ದಾಗ ಹೇಳ್ರಿ. ಇದಿಷ್ಟು 10 ಪಾಯಿಂಟ್ಸ್ ಈ ವಿಡಿಯೋದಾಗ ಕವರ್ ಆದವು. ಇದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಕಮೆಂಟ್ದಾಗ ಒನ್ ಮೋರ್ ಅಂತ ಹಾಕ್ರಿ. ಇನ್ನು ಉಳಿದಿದ್ದ ಫೀಚರ್ಸ್ ನಾ ನಿಮ್ ಜೋಡಿ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಬಾಜು ಗಂಟೆ ಬರ್ತೈತಿ, ಅದನ್ನು ಎಲ್ಲ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗುನು. ಅಲ್ಲಿ ತನಕ ಬಾಯ್ ಬಾಯ್. ಜೈ ಕರ್ನಾಟಕ ಮಾತೆ.